ನಮ್ಮ ವಾಸಣ್ಣನವರು ಇನ್ನಿಲ್ಲ. ಅವರ ಒಂದು ನೆನಪು ಸದಾಕಾಲ ಮತ್ತು ಅವರ ಒಂದು ಸಂಬಂಧ ಯಾವಾಗಲೂ ನೆನಪಾಗುವಂಥದ್ದು. ನಾನು ಹಲವಾರು ವರ್ಷದಿಂದ ವಾಸಣ್ಣನವ್ರನ್ನ ಬಲ್ಲೆ. ಅವರ ಒಂದು ನಡವಳಿಕೆ, ಅವರ ಒಂದು ಮಾತುಗಳು, ಅವರ ಒಂದು ಪ್ರೀತಿ ನಾವು ಎಷ್ಟು ಅವರಿಗೆ ಗೌರವ ಅಥವಾ ಹೆಮ್ಮೆಯನ್ನು ಪಡೆದರೂ ಸಾಲಲ್ಲ. ಆ ವ್ಯಕ್ತಿ ತನ್ನ ಎಲ್ಲ ಜವಾಬ್ದಾರಿಯಲ್ಲೂ ಒಬ್ಬ ಸಹಕಾರಿ ವ್ಯಕ್ತಿಯಾಗಿ, ಮಹಾಪೌರರಾಗಿ, ಶಾಸಕರಾಗಿ, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ರಾಜಕೀಯ ಕಾರ್ಯದರ್ಶಿಗಳು, ಪೊಲಿಟಿಕಲ್ ಅಡ್ವೈಸರ್ ಆಗಿಯೂ ಕಾರ್ಯವನ್ನು ನಿರ್ವಹಿಸಿ ಒಂದು ಜೆಂಟಲ್ಮ್ಯಾನ್, ರಾಜಕೀಯದಲ್ಲಿ ಒಂದು ಜೆಂಟಲ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ, ಒಂದು ಘನತೆ ಗಾಂಭೀರ್ಯವನ್ನು ಕಾಪಾಡಿಕೊಂಡಂಥವ್ರು. ಅವರು ಇಡೀ ಸಹಕಾರಿ ವಲಯದಲ್ಲಿ ಕೊಟ್ಟಂಥ ಅಪಾರ ಕೊಡುಗೆಗಳು ಮತ್ತು ಶಾಸಕರಾಗಿಯೂ ಇವತ್ತು ಮೈಸೂರಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಜಯದೇವ ಆಸ್ಪತ್ರೆ, ಎಮರ್ಜೆನ್ಸಿ ಮತ್ತು ಟ್ರಾಮಾ ಆಸ್ಪತ್ರೆ, ಡಿಸ್ಟಿಕ್ ಹಾಸ್ಪಿಟಲ್ಲು ಮತ್ತು ಕಾಲೇಜ್, ಮಹಾರಾಣೀಸ್ ಕಾಲೇಜನ್ನು, ಕಾಮರ್ಸ್ ಕಾಲೇಜನ್ನು ನಿರ್ಮಾಣ ಮಾಡಿದಂಥದ್ದು. ಇಂಥ ಎಷ್ಟು ಹಲವಾರು ಕೆಲಸಗಳನ್ನು ಮಾಡಿದಾರುವಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿರುವಂಥದ್ದು ನಮಗೆ ದೊಡ್ಡ ನಷ್ಟ ಮತ್ತು ಅವ್ರ ಕುಟುಂಬದವರಿಗೆ ತುಂಬಲಾರದ ನಷ್ಟ ಆಗಿದೆ. ಹಾಗಾಗಿ ವಾಸಣ್ಣನವರ ನೆನಪು ಸದಾಕಾಲ ಇರಬೇಕು. ಅವ್ರ ಹೆಸರಿನಲ್ಲಿ ನಾನು ಸರ್ಕಾರವನ್ನು ಸಹ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು ಶಾಶ್ವತವಾಗಿ ಅವ್ರು ಮಾಡಿರೋಂಥ ಕೆಲಸದ ಒಂದು ಸಂಸ್ಥೆ ಹೆಸರ ಮೇಲೆ ಅವ್ರ ಹೆಸರನ್ನು ನಾಮಕರಣವನ್ನು ಸಹ ಮಾಡಬೇಕು ಅಂತ ಅವರ ಅಭಿಮಾನಿಗಳು, ಹಿತೈಷಿಗಳು, ನಾಗರಿಕರು ಎಲ್ಲರ ಒತ್ತಾಯ ಇದೆ. ನಾನು ಸಹ ನನ್ನ ಈ ಒತ್ತಾಯವನ್ನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ಅಗಲಿದ ವಾಸಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವರಿಗೆ ಅವ್ರಿಗೆ ತುಂಬಲಾರದ ನಷ್ಟ ಆಗಿದೆ. ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಅವ್ರ ಕುಟುಂಬದವರಿಗೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.